ಸೂರ್ಣಿಗೆ ಗ್ರಾಮದಲ್ಲಿ ನಡೆದಂಥ ದೊಡ್ಡ ದುರ್ಘಟನೆ 3 ಜನನ ಜೀವ ತೆಗೆದುಕೊಳ್ತು, 4 ಜನರಿಗೆ ಗಾಯ ಆಗಿದೆ. 3 ಮಂದಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನೊಬ್ಬ ಹುಡುಗ ಅವನ ಕೈ ಎತ್ತೋದಕ್ಕೆ ಬರ್ತಾಯಿಲ್ಲ. ಅವನು ಈಗ ಬಂದು ಅವನಿಗೆ ಧೈರ್ಯ ತುಂಬಿ ಅವನ ಹಿತೈಷಿಗಳು ಕರ್ಕೊಂಡು ಬಂದು ಭೇಟಿ ಮಾಡಿಸಿದರು. ಆ ಹುಡುಗನ ಹೆಸರೇನು ರೀ? ಅಲ್ಲ ಈಗ ನಾಗರಾಜ್ ಅಂಥೇಳಿ, ಅವನಿಗೂ ಅದೇ ಶಾಕಿಂದ ಗಾಯ ಆಗಿರೋದು. ಈ 4 ಜನ ಗಾಯಗೊಂಡವರಿದ್ದಾರೆ. 3 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. 2 ಸಾಕಷ್ಟು ಈಗಾಗಲೇ ಸುಧಾರಣೆ ಆಗಿದ್ದಾರೆ. ಒಬ್ಬನಿಗೆ ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಊಟ ಇನ್ನೂ ಮಾಡೋದಕ್ಕೆ ಬರ್ತಾ ಇಲ್ಲ. ಲಿಕ್ವಿಡ್ ಜ್ಯೂಸ್ ಹಾಕ್ತಾ ಇದ್ದಾರೆ. ಯಾಕಂದರೆ ಈ ಗಂಟಲು ಪೋರ್ಷನ್ ಒಳಗನ ಅವನಿಗೆ ಶಾಕ್ ಎಲೆಕ್ಟ್ರಿಕಲ್ ಇಂಪ್ಯಾಕ್ಟ್ ಆಗಿದೆ. ಆದರೆ ಜೀವಕ್ಕೇನು ಬೆದರಿಕೆ ಇಲ್ಲ ಅಂಥೇಳಿ ನಮ್ಮ ವೈದ್ಯರ ಅಭಿಪ್ರಾಯ. ಭಾಳ ಬೇಗ ಸುಧಾರಿಸ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಈಗಾಗಲೇ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನೀಡಲಾಗ್ತಾಯಿದೆ. 3 ಜನ ಏನು ಅಸುನೀಗಿದ್ರು, ಅವರ ಕುಟುಂಬದ ಪರಿಸ್ಥಿತಿ ಸಾಕಷ್ಟು ಸಮಸ್ಯಾತ್ಮಕನೇ ಆಗುವಂಥದ್ದು. ಅವರೇ ದುಡಿಯೋರಿದ್ದರು, ಅವರೇ ದುಡ್ದು ಹಾಕೋರಿದ್ದರು. ಒಬ್ಬನ್ನು ಹೊರತುಪಡಿಸಿ 2 ಕುಟುಂಬಗಳಲ್ಲಂತೂ ಈಗೇನು ತೀರಿ ಹೋಗಿದ್ದಾರೆ. ಅವರು ದೇವರ್ ಬ್ರೆಡ್ ಅರ್ನರ್ಸ್, ಅವರೇ ಅವರಿಗೆ ಆದಾಯ ತರುವಂಥ ಯುವಕರಾಗಿದ್ದರು. ಈ ಘಟನೆ ಭಾಳಷ್ಟು ನೋವು. ಈ ಘಟನೆ ಆದ ತಕ್ಷಣ ಎಲ್ಲ ಕಡೆನೂ ಏನು ಎಲ್ಲರೂ ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ, ಇಂಥ ಘಟನೆ ಮರುಕಳಿಸ್ಬಾರ್ದು. ಈಗ ನಾವು ನೋಡ್ತಾ ಇದ್ದೇವೆ, ಇಲ್ಲೊಂದು ಹಗಲಲ್ಲೇ ಆಗ್ತಾಯಿದೆ. ಅವು ಮೆರವಣಿಗೆ ರೂಪದಲ್ಲಿ ಘಟನೆಗಳಾಗ್ತಾವು. ಈ ಸೆಲೆಬ್ರೇಷನ್ ಮಾಡ್ತೀವಿ ಅಂಥೇಳಿ ಮಧ್ಯರಾತ್ರಿ ನಸುಕು ಈ ರೀತಿ ಘಟನೆಗಳಾಗ್ತಾಯಿವೆ. ಇಂಥ ಘಟನೆಗಳು ಆಗದ ಹಾಗೆ ಈ ಪೋಸ್ಟ್ರು, ಬ್ಯಾನರು, ಅವುಗಳ ಎತ್ತರ, ಅವಕ್ಕೆ ನಿಯಮ ಮಾಡಬೇಕು ಅಂಥೇಳಿ ಭಾಳಷ್ಟು ಜನರ ಸಲಹೆ ಸೂಚನೆಗಳು ಬರ್ತಾಯಿವೆ. ಸರ್ಕಾರ ಆ ದಿಸೆಯೊಳಗೆ ಚಿಂತನೆಯನ್ನು ಮಾಡ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಗಮನಕ್ಕೆ ಈ ಘಟನೆಯನ್ನು ತಂದಂಥ ಸಂದರ್ಭದಲ್ಲಿ ಭಾಳಷ್ಟು ಮನನೊಂದರು. ಬಡ ಕುಟುಂಬಗಳಿಗೆ ಆಗಿರ್ತಕ್ಕಂಥ ಆ ಹಾನಿಗೆ ಸ್ಪಂದನೆ ಮಾಡಿದರು. 2 ಲಕ್ಷ ರೂಪಾಯಿ ಮೃತರಾಗಿರ್ತಕ್ಕಂಥ ಕುಟುಂಬದವರಿಗೆ ಪರಿಹಾರ ಕೊಡಲಾಗಿದೆ. ಅದೇ ರೀತಿ ಈ ಗಾಯಾಳುಗಳೇನಿದ್ದಾರೆ ಅವ್ರಿಗೆ 3 ಜನರಿಗೆ 50,000 ರೂಪಾಯಿದಂತೆ ಅವ್ರಿಗೆ ಪರಿಹಾರ ನೀಡಲಾಗಿದೆ. ಇನ್ನೊಂದು ಹುಡುಗ ನಟರಾಜ್ ಅನ್ನೋ ಇವತ್ತು ಅದು ನಮ್ಮ ಮಾಹಿತಿ ಬಂತು. ನಾನು SP ಅವ್ರಿಗೆ, DC ಅವ್ರಿಗೆ ಅದನ್ನು ಹೇಳಿದ್ದೇನೆ. ಅವನಿಗೂ ಏನು ನಾವು ಪರಿಹಾರ ಕೊಡಬೇಕು ಆ ಪರಿಹಾರವನ್ನು ಕೊಡ್ತೀವಿ.